ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬೆರಕೆ ಸೊಪ್ಪು ಹಾಕಿ ಯಾವ ರೀತಿ ಮಸಪ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಇದರೊಳಗಡೆ ಒಂದು ಎಕ್ಸ್ಟ್ರಾ ನಾನು ಸೇರಿಸ್ತಾ ಇದ್ದೀನಿ, ಅದು ಹಳೆ ಕಾಲದ ರೆಸಿಪಿ ಏನಂತ ತೋರಿಸ್ಕೊಡ್ತೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡೋದೇ ಲಾಸ್ಟ್ ಗಂಟ ನೋಡಿ. ಬನ್ನಿ, ಬೆರಕೆ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ಎಲ್ಲ ಥರ ಸೊಪ್ಪು ತೊಗೊಂಡಿದ್ದೀನಿ ನಾನು. ಇದನ್ನ ಬಿಡಿಸ್ಕೊಂಡಿದ್ದೀನಿ. ಇದು 4-5 ಥರ ಸೊಪ್ಪು ಇದೆ. ಮೆಂತ್ಯ ಸೊಪ್ಪು, ಅರವೆ, ಸಬ್ಬಕ್ಕಿ, ಪಾಲಕ್ಕು, ದಂಟು, ಸೆಕ್ಕೊತ್ತ ಎಲ್ಲ ಇದೆ. ಇದನ್ನ ಈಗ ಚೆನ್ನಾಗಿ ತೊಳ್ಕೊಂಬಿಡೋಣ. ನೋಡಿ, ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, 100 ಗ್ರಾಮ್ ಅಷ್ಟು ಬೇಳೆ ತಗೊಂಡು ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅಂದರೆ ಈ ಲೋಟದೊಳಗೆ 1 ಲೋಟ ನಾನು ಬೇಳೆ ತೊಗೊಂಡಿದ್ದೀನಿ. 4 ಸಣ್ಣ ಸಣ್ಣ ಟೊಮಟ 4 ತೊಗೊಂಡಿದ್ದೀನಿ. ಟೊಮಟ ಸ್ವಲ್ಪ ಜಾಸ್ತಿನೇ ಹಾಕಿ ಸೊಪ್ಪು ಸಾರು ತುಂಬ ಟೇಸ್ಟ್ ಆಗಿರ್ತೈತೆ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು 6ರಿಂದ 7 ನಾನು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ. ಯಾಕಂದರೆ ಸ್ವಲ್ಪ ಖಾರ ಇದ್ರೇ ಸೊಪ್ಪು ಸಾರು ಚೆನ್ನಾಗಿರೋದು. 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮಕ್ಕಳು ತಿನ್ನಲ್ಲ, ಎತ್ತಿ ಬಿಸಾಕ್ಬಿಡ್ತಾರೆ. ಈ ಥರ ಕಟ್ ಮಾಡಿ ಸೊಪ್ಪು ಸಾರು ಒಳಗಾಗಲಿ ಬೇಳೆ ಸಾರು ಕಟ್ ಮಾಡಿ ಹಾಕ್ಬಿಡಿ, ಮಸಿಯೋಗಿ ಗೊತ್ತಾಗಲ್ಲ, ತಿಂತಾರೆ. ಸ್ವಲ್ಪ ಇಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬನ್ನಿ, ಎಲ್ಲ ಕುಕ್ಕರ್ಗೆ ಹಾಕ್ಕೊಂಬಿಡೋಣ. ಈಗ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದು ಹಾಕ್ಕೊತೀನಿ. ಹೇಳ್ತಾರೆ ಸೊಪ್ಪು ಸಾರು ಮಾಡಿದ್ರೆ ಫಸ್ಟ್ ಥರ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಟೇಸ್ಟ್ ಬರಲ್ಲ? ನಾವೆಲ್ಲ ಹಾಕೋ ಪದಾರ್ಥಗಳೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಎಲ್ಲ ಟೇಸ್ಟ್ ಬರ್ತೈತೆ. ಇದಕ್ಕೆಲ್ಲ ಹುಳಿ, ಖಾರ, ಉಪ್ಪೆಲ್ಲ ಪರ್ಫೆಕ್ಟಾಗಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ಏನು ನಾನು ಹಳೆ ಕಾಲದ ಒಂದು ರೆಸಿಪಿ ಏನು ಇದೆ, ನಾನು ಅದು ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಇದರೊಳಗೆ ಇದು ಮುಳುಗಷ್ಟು ನೀರು ಹಾಕಿ ಬೇಯಕ್ಕೆ ಹಾಕೋಣ. ಸಾಕು ನೋಡಿ. ಈಗ ಕುಕ್ಕರ್ ಮುಚ್ಚೋಣ. ಮೂರು ವಿಸಿಲ್ ಬರಲಿ. ಈಗ ಓಪನ್ ಮಾಡೋಣ. ನೋಡಿ, ಚೆನ್ನಾಗೆ ಬೆಂದ್ಕೊಂಡಿದೆ. ಈಗ ನೀರೆಲ್ಲ ಸೋಸ್ಕೊಳ್ಳೋಣ. ನೋಡಿ, ನೀರು ಸೋಸ್ಕೊಂಡಿದ್ನಿ. ಈಗ ಮಸಿಯೋಣ. ಈಗ ರುಚಿಗೆ ಎಷ್ಟು ಬೇಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗೆ ಮಸ್ತ್ಕೊಂಬಿಡೋಣ. ನೋಡಿ, ಚೆನ್ನಾಗೆ ಮಸಿದ್ನಿ. ಕೆಲವರು ಮಿಕ್ಸಿಗೆ ಹಾಕಿ ಮಸಿತಾರೆ, ಆ ಥರ ಎಲ್ಲ ಬೇಡ, ಹಿಂಗೆ ಮತ್ತೊಳಗೆ ಮಸೀರಿ, ತುಂಬ ಚೆನ್ನಾಗಿರ್ತೈತೆ. ಬನ್ನಿ, ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ನಾನು. ಅದೇ ಕುಕ್ಕರ್ ಇಟ್ಟಿದ್ದೀನಿ. ನೋಡಿ, ಆಗಿನ ಕಾಲ ರೆಸಿಪಿ ಅಂದರೆ ಇದೇನೆ. ಬರೀ ಸಾಸಿವೆ ಒಗ್ಗರಣೆಗೆ ಹಾಕ್ಬಿಡ್ತಾರೆ, ಆದರೆ ಇದರೊಳಗಡೆ ಜೊತೆಗೆ ಮಿಕ್ಸ್ ಮಾಡಿ ಡಬ್ಬದೊಳಗೆ ತುಂಬಿಸಿಟ್ಟಿರ್ತಾರೆ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕಿ ಇಟ್ಟಿರ್ತಾರೆ. ಇವಾಗ ನಾನು ಅದೇ ಹಾಕ್ತಾ ಇರೋದು. ತುಂಬ ಟೇಸ್ಟ್ ಇರ್ತೈತೆ, ನೋಡಿ ಒಂದು ಸತಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕಿ ಒಳ್ಳೆ ಘಮ ಕೊಡ್ತೈತೆ, ಜೀರ್ಣಶಕ್ತಿ ಆಗ್ತೈತೆ, ಒಳ್ಳೆಯದು. ಅದ್ರ ಜೊತೆಗೆ 2-3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಬಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಒಳ್ಳೆ ವಾಸನೆ ಬರೋ ಗಂಟ, ಚೆನ್ನಾಗಿ ಘಮ ಬರೋ ಗಂಟ ಇದನ್ನ ಚೆನ್ನಾಗಿ ಹುರ್ಕೊಬೇಕಾಗ್ತೈತೆ ಈರುಳ್ಳಿನ. ನೋಡಿ, ಈಗಲೇ ಒಳ್ಳೆ ಘಮ ಕೊಡ್ತಾಯಿದೆ. ಚೆನ್ನಾಗೆ ಇದು ಬಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಈ ಥರ ಬಾಡಬೇಕು. ಈಗ ಚೆನ್ನಾಗಿ 1-2 ಕುದಿ ಬರಲಿ, ಆಮೇಲೆ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಕೊದ್ದಿದೆ. ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಆ ನೊರೆ ಬಿಟ್ಕೊಂಡಿದೆಯಲ್ಲ, ಆ ನೊರೆಲ್ಲ ಹೋಗಂಗೆ ಕುದಿಬೇಕು. ಆಮೇಲೆ ಆಗಿದೆ ಅನ್ಕೊತೀನಿ. ನೋಡಿ, ಆಯಿತು. ಬನ್ನಿ ಸರ್ವ್ ಮಾಡೋಣ. ನೋಡಿ, ನೋಡಿದ್ರಲ್ಲ
ಬೆರಕೆ ಸೊಪ್ಪಿನ ಮಸ್ಸೊಪ್ಪು ಹೆಂಗೆ ಮಾಡೋದು ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಒಗ್ಗರಣೆಗೆ ನಾನು ಏನು ತೋರಿಸಿದ್ನಲ್ಲ ಅದೇ ಹಾಕಿ. ಟೇಸ್ಟ್ ಇಲ್ಲಾಂದರೆ ನನಗೆ ಹೇಳಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.